ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ನೈಟು ಮೇ 6 11:30 ಆಗಿದೆ. ಇವಾಗ ನೈಟು ಸುಮ್ಮನೆ ಒಂದು ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು, ನಾಳೆ ನನ್ನ ಬರ್ಡೇ ಇದೆ, ಅದಕ್ಕೋಸ್ಕರ 12 ಗಂಟೆವರೆಗೂ ಟೈಮ್ ಪಾಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಮ್ಮ ಏರಿಯಾ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ಡೇನಲ್ಲಂತೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬಾ ಕ್ರೌಡ್ ಇರುತ್ತೆ. ಬನ್ನಿ ಹೋಗಿ ಬರೋಣ. ನನ್ನ ಮಗ ಆಲ್ರೆಡಿ ನಿದ್ರೆ ಮಾಡಿದ್ದ, ಹಾಗಾಗಿ ನಾವು 3 ಜನ ಮಾತ್ರ ಹೊರಟಿದ್ದೀವಿ. ನೈಟ್ ರೈಡ್ ಹೋಗೋದಂದರೆ ನನಗಂತೂ ತುಂಬಾ ಇಷ್ಟ, ಆದರೆ ಅಷ್ಟೇ ಭಯ ಕೂಡ ಇದೆ. ಇಷ್ಟೊತ್ತಾದರೂ ಕೂಡ ಜನಗಳು ಓಡಾಡ್ತಾನೆ ಇದ್ದಾರೆ. ನೋಡಿ ಎಷ್ಟು ಜನ ಹೋಗೋರು ಬರೋರು, ಡ್ಯೂಟಿ ಮುಗಿಸ್ಕೊಂಡು ಬರೋರು, ಮತ್ತು ಅಂಗಡಿಗಳು ಕ್ಲೋಸ್ ಮಾಡ್ಕೊಂಡು ಬರೋರು ಓಡಾಡ್ತಾ ಇರ್ತಾರೆ. ನಮ್ಮ ಜಿಗಣಿ ನೋಡಿ ಯಾವ ಥರ ಇದೆ ಅಂತ. ಟೈಮ್ ಇವಾಗ 11:30 ಆಗಿದೆ. ಯಾವ ಥರ ಇದೆ ನೋಡಿ ನಮ್ಮ ಏರಿಯಾ. ಎಲ್ಲ ಗಪ್ ಚಿಪ್ಪಾಗಿದೆ. ನಾನು ನಮ್ಮನೆಯವ್ರನ್ನ ಕೇಳಿದೆ, ಯಾಕೆ ಇಷ್ಟೊತ್ತಿಗೆ ಈ ಕಡೆ ಕರ್ಕೊಂಡು ಬಂದ್ರಿ ಅಂತ ಕೇಳಿದರೆ, ಇಲ್ಲಿ ದೋಸೆ ಕಾರ್ನರೊಂದು 12:30ವರೆಗೂ ಇರುತ್ತೆ, ಬಾ ಅಲ್ಲಿ ಹೋಗಿ ದೋಸೆ ತಿನ್ಕೊಂಡು ಬರೋಣ, ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಏನಾದರೂ ತಿನ್ನೋದಕ್ಕೆ ಅಂತ ಕರ್ಕೊಂಡು ಬಂದರು. ಅದು ನೋಡಿದರೆ ಕ್ಲೋಸ್ ಆಗಿತ್ತು. ಹಂಗಾಗಿ ಹಾಗೆ ತಿರುಗಾಡ್ಕೊಂಡು ಬರೋಣ. ನಾವು ಆಲ್ರೆಡಿ ಊಟ ಎಲ್ಲ ಆಗಿತ್ತು. 12 ಗಂಟೆವರೆಗೂ ಎಚ್ಚರ ಆಗಿದ್ದು ವಿಶ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಅಪ್ಪ ಮಗಳು. ತುಂಬ ದಿವಸ ಆಗಿತ್ತು ಈ ಟೈಮಲ್ಲೆಲ್ಲ ಹೊರಗಡೆ ಹೋಗಿ, ಹಾಗಾಗಿ ನಾವು ಹೊರಗಡೆ ತಿರುಗಾಡ್ದಂಗೂ ಆಗುತ್ತೆ, ಏನಾದರೂ ತಿನ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೊರಟಿದ್ದೀವಿ. ನೋಡಿ, ಇದೇ APC ಸರ್ಕಲ್ಲು, ಮೇನ್ ಸರ್ಕಲ್ ಇದು. ನೋಡಿ ಯಾವ ಥರ ಇದೆ ಅಂದರೆ, ಹಗಲಲ್ಲಿ ಬಂದರೆ ಅಂತೂ ಇಲ್ಲಿ ಜಾಗನೇ ಇರಲ್ಲ, ಅಷ್ಟು ಗಾಡಿಗಳು, ವೆಹಿಕಲ್ಲು, ಜನ ಅಂಥದ್ರಲ್ಲಿ ಎಷ್ಟು ಫ್ರೀಯಾಗಿದೆ ಅಂದರೆ ನಮ್ಮ ಏರಿಯಾ ತುಂಬಾ ಚೆನ್ನಾಗಿ ಅನಿಸ್ತು. ಬಟ್ ಒಬ್ಬೊಬ್ಬರೆಲ್ಲ ಬಂದರೆ ಡೇಂಜರ್ ಅಂತ ಹೇಳ್ತಾರೆ, ಆದರೂ ತೊಂದರೆ ಇಲ್ಲ, ನಮ್ಮ ಮನೆ ಹತ್ರನೇ ಇರೋದಿದು, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನಮ್ಮ ಜವಾಬ್ದಾರಿಲಿ ನಾವು ಹೋಗಿ ಬಂದ್ವಿ. ಕೆಲವ್ರು ಅನ್ಕೊತಾ ಇರ್ತೀರ ಇಷ್ಟೊತ್ತಿಗೆಲ್ಲ ರೈಡ್ ಬೇಕಾ ಅಂತ, ಆ ಥರ ಏನಿಲ್ಲ. ಎಲ್ಲ ಕಡೆ CC ಕ್ಯಾಮ್ರಾ, ಲೈಟ್ಗಳೆಲ್ಲ ಇದೆ. ಈವ್ನಿಂಗ್ 5:30 ಲೈಟ್ ಆನ್ ಆದರೆ ಬೆಳಗ್ಗೆ 6 ಗಂಟೆಗೆ ಲೈಟ್ ಆಫ್ ಆಗೋದು, ಅಷ್ಟು ಬೆಳಕಿರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಅಂಗಡಿಗಳು, ಹೋಟೆಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ ನೋಡಿ. ಆದರೂ ಕೂಡ ಜನಗಳೆಲ್ಲ ಓಡಾಡ್ತಾನೆ ಇದ್ದಾರೆ. ನಾವು ಒಬ್ಬರೇ ಅನ್ಕೊತಾ ಇರ್ತೀವಿ, ಬಟ್ ಲೋಕಲವರು ಕೂಡ ಓಡಾಡ್ತಾ ಇರ್ತಾರೆ, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಅನಿಸ್ತು ಒಂಥರ. ನನ್ನ ಮಗಳಂತೂ, ಮಮ್ಮಿ ಇನ್ನೂ ತಿರುಗಾಡೋಣ ಪಾಪ, ಇನ್ನೂ ಹೋಗಿ ಬರೋಣ, ಆ ಕಡೆ ಎಲ್ಲ ಹೋಗಿ ಬರೋಣ ಅಂತ ಇದ್ಲು. ಅವಳು ಒಟ್ಟಿನಲ್ಲಿ ಇಲ್ಲಿ ಯಾವುದಾದ್ರೂ ಬೇಕ್ರಿ ಓಪನ್ ಆಗಿದೆಯಾ ಏನು ಎಂತೂ ಹುಡ್ಕೋಣ ಅಂತ, ಬೇಡ ಅಂದ್ಬಿಟ್ಟು ಇಲ್ಲಿ ನಮ್ಮ ಏರಿಯಾದ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹಿಂಗೆ ಹೋಗ್ತಾ ಇದ್ವಿ. ಇಲ್ಲೆಲ್ಲ ಗಾಡೀಲಿ ಬರಬೇಕು ಅನ್ನೋದೇ ಏನಿಲ್ಲ, ನಡ್ಕೊಂಡು ಕೂಡ ತಿರುಗಾಡ್ಬೋದು. ನಾವು ಬೆಳಗಿನ ಜಾವ 5 ಗಂಟೆಗೆ ಎದ್ದು 6 ಗಂಟೆವರೆಗೂ ಇದೇ ರೋಡಲ್ಲಿ ನಾವು ವಾಕ್ ಮಾಡ್ತೀವಿ. ಆದರೆ ಇವಾಗ ಗಾಡೀಲಿ ಹೋಗೋಣ, ನೈಟ್ ಅಲ್ವಾ, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಗಾಡೀಲಿ ಬಂದ್ವಿ. ಬೆಳಗಿನ ಜಾವ 4 ಗಂಟೆಗೆ ವಾಕ್ ಮಾಡೋರೆಲ್ಲ ಇದೇ ರೋಡಲ್ಲಿ ವಾಕ್ ಮಾಡ್ತಾರೆ. ಇನ್ನೂ ದೂರ ಹೋಗೋರು ಕೂಡ ಇದ್ದಾರೆ. ನಾವು ಇವಾಗ ಎಲ್ಲೆಲ್ಲಿ ಓಡಾಡ್ತಿದ್ವಿ ಅಲ್ಲೇ ನಾವು ರೌಂಡ್ ಹಾಕಿ ಮನೆಗೆ ಹೋಗ್ತೀವಿ. ಅಷ್ಟು ವಾಕ್ ಮಾಡೋಷ್ಟೊತ್ತಿಗೆ ಟೈಮು ಆಲ್ರೆಡಿ 6 ಗಂಟೆ ಆಗುತ್ತೆ. ಹಂಗೆ ಮನೆಗೆ ಹೋಗ್ತೀವಿ. ಅದರಲ್ಲೂ ನನ್ನ ಮಗಳೇನೋ ಎಚ್ಚರಾಗಿದ್ದರೆ ಅವಳು ಕೂಡ ಬರ್ತಾಳೆ, ಯಾಕಂದರೆ ಅಷ್ಟೊತ್ತಿಗೆಲ್ಲ ಅಂಗಡಿಗಳು ಓಪನ್ ಆಗಿರುತ್ತೆ, ಏನಾದರೂ ಸ್ನ್ಯಾಕ್ಸ್ ತಿನ್ಬೋದು ಅಂದ್ಬಿಟ್ಟು ನಮ್ಮ ಜೊತೆ ಓಡಿ ಬರ್ತಾಳೆ. ಆದರೆ ನಾವು ಅವಳು ಎಚ್ಚರ ಆಗದಿರೋ ಥರ ಅವಳನ್ನ ಮಲಗಿಸ್ಬಿಟ್ಟು ನಾವು ಬರ್ತೀವಿ. ಅವಳು ಹೇಳೋ ಅಷ್ಟೊತ್ತಿಗೆಲ್ಲ ನಾವು ಮನೆಗೆ ಹೋಗಿ ಸೇರ್ಕೊಂಡಿರ್ತೀವಿ. ಯಾರಿಗೆಲ್ಲ ನೈಟ್ ರೈಡ್ ಹೋಗೋದಂದರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಅದರಲ್ಲೂ ಈ ಟೈಮಲ್ಲಿ ನನಗೆ ಐಸ್ ಕ್ರೀಮ್ ಸಿಕ್ಕಿದ್ರೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಬಟ್ ಏನೂ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಟೈಮು ನಾವು ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ 11:50 ಆಯಿತು. ನೋಡಿ ಯಾವ ಥರ ಇದೆ. ಡೇನಲ್ಲಂತೂ ಫುಲ್ಲು ಬಿಸಿಲು, ಜನ ಜಾಸ್ತಿ, ಗಾಡಿಗಳು ಓಡಾಡ್ತಾ ಇರ್ತಾರೆ, ಫುಲ್ಲು ಟ್ರಾಫಿಕ್ ಇರುತ್ತೆ. ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಕೂಲಾದ ವಾತಾವರಣ, ಸೌಂಡ್ ಇಲ್ಲ, ತುಂಬಾ ಚೆನ್ನಾಗಿತ್ತು. ಒಂದು ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಬಂದ್ವಿ. 1/2 ಅವರ್ ಟೈಮ್ ಕಳಿಬೇಕಿತ್ತು. ಮನೇಲಿದ್ದರೆ ನಿದ್ರೆ ಮಾಡಿಬಿಡ್ತೀವಿ. ಮಗಳು ಕೂಡ ಬೇಗ ಮಲ್ಕೊಳ್ತಾಳೆ, ಇಲ್ಲಾಂದರೆ ಬೆಳಗ್ಗೆ ಎದ್ದು ಅಳ್ತಾಳೆ, ನಾನೇ ಫಸ್ಟ್ ವಿಶ್ ಮಾಡಬೇಕಿತ್ತು ಮಮ್ಮಿಗೆ ಅಂದ್ಬಿಟ್ಟು. ಹಾಗಾಗಿ ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬಂದಂಗೂ ಆಗುತ್ತೆ, ನೈಟ್ ರೈಡ್ ಹೋದಂಗೂ ಆಗುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ಬೆಳಗ್ಗೆ ಟೈಮ್ ಅವ್ರು ಸಿಗೋಲ್ಲ, ಡ್ಯೂಟಿಗೆ ಹೋಗಿರ್ತಾರೆ, ಬ್ಯುಸಿ ಇರ್ತಾರೆ. ಈ ಟೈಮಲ್ಲೇ ನಮಗೆ ಫ್ರೀಯಾಗಿ ಸಿಗೋದು. ಹಾಗಾಗಿ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡೋಣ ನಾಳೆ ಬರ್ಡೇ ದಿನ ಹೇಗಿರುತ್ತೆ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗಿರುತ್ತೆ ಅಂತ.
ಬರ್ತ್ಡೇ ವೀಡಿಯೋನೂ ಬರುತ್ತೆ, ಲೇಟ್ ಆಗುತ್ತೆ. ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ ಅನ್ನೋದಕ್ಕಿಂತ ನನಗೆ ಇಂಟ್ರೆಸ್ಟೇ ಇಲ್ಲ. ಯೂಟ್ಯೂಬ್ಗೆ ವೀಡಿಯೋ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಹೋಗಿಬಿಟ್ಟಿದೆ. ಯಾವುದಾದ್ರೂ ಟೆನ್ಷನ್ನು, ಬ್ಯುಸಿ ಇರ್ತೀವಿ, ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಯಾವ ರೀತಿ ವೀಡಿಯೋ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಅದೇ ರೀತಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆ ನಮ್ಮ ಏರಿಯಾ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂತೂ ಇಂತೂ ಮನೆ ಹತ್ರ ಬಂದ್ವಿ. ಟೈಮ್ ಇವಾಗ 11:55 ಆಗಿದೆ. ನೋಡಿ ನಮ್ಮ ಬೀದಿನಲ್ಲಿ ಎಷ್ಟು ಬೀದಿ ನಾಯಿಗಳಿದ್ದಾವೆ ಅಂತ. ಹೊಸಬ್ರು ಯಾರಾದರೂ ಬಂದರೆ ಅಷ್ಟೇ, ವಾಪಸ್ ರಿಟರ್ನ್ ಹೋಗೋದು ತುಂಬಾ ಕಷ್ಟ, ಕಚ್ಚದೇ ಬಿಡಲ್ಲ, ಅಷ್ಟು ಡೇಂಜರಸ್ ನಾಯಿಗಳು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.